ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್, ಚಾಪ್ಟರ್ 25, 25ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಡೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋದಕ್ಕೆ ಮುಂಚಿತವಾಗಿ ಒಂದು ವಾಕ್ಯ ನಾನು ಓದ ಬಯಸ್ತೇನೆ. ಅದೇನಂತ ಹೇಳಿದರೆ, ಯಾಕೆ ದೇವರ ವಾಕ್ಯವನ್ನು ದಿನಾಲೂ ನಾವು ಅಧ್ಯಯನ ಮಾಡಬೇಕು ಎಂಬುದಕ್ಕೆ ಒಂದು ವಾಕ್ಯ ನಾನು 2ನೇ ತಿಮೋತಿ 3ನೇ ಅಧ್ಯಾಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2ನೇ ತಿಮೋತಿ 3ನೇ ಅಧ್ಯಾಯ ಮತ್ತು 15ನೇ ವಚನ, 2 ತಿಮೋತಿ ಚಾಪ್ಟರ್ 3 ವರ್ಸ್ 15. ಆ ಗ್ರಂಥಗಳು ಯಾವ ಗ್ರಂಥಗಳು? ಹಳೆ ಒಡಂಬಡಿಕೆ ಗ್ರಂಥಗಳು. ಯಾಕಂದರೆ ಪೌಲನು ಇದನ್ನು ತಿಮೋತಿಗೆ ಪತ್ರ ಬರೆದಾಗ ಹಳೆ ಒಡಂಬಡಿಕೆ ಮಾತ್ರ ಇತ್ತು, ಹೊಸ ಒಡಂಬಡಿಕೆ ಇರಲಿಲ್ಲ. ಆದ ಕಾರಣ ಆ ಗ್ರಂಥಗಳು ಅಂತ ಹೇಳಿದಾಗ ಹಳೆ ಒಡಂಬಡಿಕೆಯ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ. ವಾವ್, ನನಗೆ ಇದು ಬಹಳ ಶಕ್ತಿಯುತವಾದಂಥ ಒಂದು ಮಾತಾಗಿ ಅನ್ನಿಸ್ತಾ ಇದೆ. ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಾಗಿದೆ. ಹೌದು, ಈ ಹಳೆ ಒಡಂಬಡಿಕೆಯ ಗ್ರಂಥಗಳು, ಯೆರೆಮೀಯ, ಯೆಹೆಜ್ಕೇಲ್, ಮೋಶೆಯ ಬರೆದಂಥ ಗ್ರಂಥಗಳು, ಕೀರ್ತನೆ ಗ್ರಂಥಗಳು, ಇವು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಾಗಿದೆ. ವಾವ್, ಬರೀ ಜ್ಞಾನ ಅಲ್ಲ, ರಕ್ಷಣೆ ಹೊಂದುವ ಜ್ಞಾನ ಈ ವಾಕ್ಯಗಳಲ್ಲಿ, ಹಳೆ ಒಡಂಬಡಿಕೆಯ ಗ್ರಂಥಗಳಲ್ಲಿ ನಮಗೆ ಲಭ್ಯವಿದೆ. In the Old Testament books, we have the knowledge of salvation. Right, 25ನೇ ಅಧ್ಯಾಯಕ್ಕೆ ಬಂದಾಗ ಜನಾಂಗಗಳ, ಅಂದರೆ ಬೇರೆ ಬೇರೆ ದೇಶಗಳು ಅಂತ ಹೇಳಿದರೆ ಯಹೂದ್ಯರಲ್ಲದ ದೇಶಗಳು. ಇದುವರೆಗೆ ನೋಡಿದಾಗ ಯಹೂದ ದೇಶ ಇಸ್ರಾಯೇಲ್ ದೇಶದ ವಿರುದ್ಧವಾಗಿ ಅಥವಾ ವಿಷಯವಾಗಿ ದೇವರು ಪ್ರವಾದನೆಯನ್ನು ಪ್ರವಾದಿಯ ಮುಖಾಂತರ ನೀಡಿದ್ದಾಗಿ ನೋಡಿದ್ದೇವೆ. ಆದರೆ 25ರಿಂದ 32 ಅಧ್ಯಾಯಗಳಲ್ಲಿ ನಾವು ಇತರ ದೇಶಗಳಂದರೆ 7 ದೇಶಗಳಲ್ಲಿ, ಅಂದರೆ ಅಮ್ಮೋನ್, ಮೋವಾಬ್, ಎದೋಮ್, ಫಿಲಿಸ್ಟಿ, ತೂರ್, ಸಿದೋನ್, ಐಗುಪ್ತ, ಈ ರೀತಿಯಾಗಿ 7 ದೇಶಗಳಿಗೆ ದೇವರು ಪ್ರವಾದನೆಯನ್ನು, ಸಂದೇಶವನ್ನು ಕೊಡುವಂಥದ್ದನ್ನು ನೋಡ್ತೇವೆ. ಹಾಗಾದರೆ ದೇವರು ದೇಶಗಳ ದೇವರು. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಕೊಲೊಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಏನಿದೆ ನೋಡೋಣ ಬನ್ನಿರಿ. ಅದರಲ್ಲಿ ದೇವರು ಎಂಥ ದೇವರು, ಅಥವಾ ಕ್ರಿಸ್ತನು ಎಂಥ ಕ್ರಿಸ್ತನು ಎಂಬುದಾಗಿ ಬರೆದಿರುವಂಥ ಒಂದು ಮಾತು ಕೊಲೊಸೆ 2ನೇ ಅಧ್ಯಾಯ ಮತ್ತು
11ನೇ ವಚನದಲ್ಲಿ ಈ ರೀತಿಯಾಗಿದೆ, ಕೊಲೊಸ್ಸೆ 2:11, ಆತನು ಅಂದರೆ ಕ್ರಿಸ್ತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ವಾವ್! ಹಾಗಾದರೆ ಎಲ್ಲ ದೇಶಗಳ ಒಂದು ಶಿರಸ್ಸು ಯಾರಂತ ಹೇಳ್ಬಿಟ್ಟು ನೋಡುವಾಗ ಕ್ರಿಸ್ತನು ಅಂತ ನೋಡ್ತೀವಿ. ಇನ್ನೂ ಡೌಟ್ ಆಗಿರಬಹುದೇನೋ, ನಮ್ಮ ಡೌಟು ಹೌದಾ ಎಂಬುದಾಗಿ ನಮಗೆ ಇನ್ನೂ ಡೌಟ್ ಆಗಿದರೆ ಇನ್ನೊಂದು ವಾಕ್ಯ ಕೂಡ ನಾವು ಓದಿಕೊಳ್ಳೋಣ. 25ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದ 31-32ನೇ ವಚನ. ಮನುಷ್ಯಕುಮಾರನು ಅಥವಾ ಯೇಸು ಕ್ರಿಸ್ತನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಅನಂತರ ಏನಾಗ್ತದೆ, ಯೇಸು ಸ್ವಾಮಿ ಬಂದು ಕೂತ್ಕೊಳ್ತಾರಂತೆ. ಕೂತ್ಕೊಂಡಾಗ ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಎಲ್ಲ ದೇಶಗಳ ಜನರು. ಆಶ್ಚರ್ಯ, ಆದರೆ ಆಗುತ್ತೆ. ಆದ ಕಾರಣ ಎಲ್ಲ ದೇಶಗಳಂತ ಹೇಳುವಾಗ ಇಲ್ಲಿ ಬರೆದಿರುವಂಥ 25ನೇ ಅಧ್ಯಾಯದಲ್ಲಿ ಒಂದು 4 ದೇಶಗಳ ಹೆಸರು ಇದೆ. ಅಮ್ಮೋನ್, ಮೋವಾಬ್, ಏದೋಮ್, ಫಿಲಿಸ್ಟಿಯಾ ಇವೆಲ್ಲೂ ಕೂಡ ಆತನ ಮುಂದೆ ನಿಂತುಕೊಳ್ಬೇಕಾಗ್ತದೆ. ಆದ ಕಾರಣ ಈಗಲೇ ಆಗ ಯೆಹೆಜ್ಕೇಲ್ ಮುಖಾಂತರವಾಗಿ ಕ್ರಿಸ್ತಪೂರ್ವ ಸುಮಾರು 350-60 ವರ್ಷಗಳ ಮುಂಚೆ ಕ್ರಿಸ್ತಪೂರ್ವ ಆತನು ಯೆಹೆಜ್ಕೇಲನು ಸುಮಾರು ಒಂದು 500 ವರ್ಷಗಳ ಮುಂಚೆ, ಕ್ರಿಸ್ತಪೂರ್ವ 500 ಕರೆಕ್ಟಾಗಿ ಹೇಳಬೇಕಾದ್ರೆ 592 ವರ್ಷಗಳ ಕ್ರಿಸ್ತನಿಗೆ 590 ವರ್ಷಗಳ ಮುಂಚೆ ಯೆಹೆಜ್ಕೇಲನು ಪ್ರವಾದಿಸ್ತಾನೆ. ಸರಿ, ಇಲ್ಲಿ 25ನೇ ಅಧ್ಯಾಯದಲ್ಲಿ ದೇವರು ಅಮ್ಮೋನಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಅದರ ಮುಖ್ಯ ಸಂದೇಶ ಅದರಲ್ಲಿ ಏನಿದೆ ಅಂಥೇಳಿ ನೋಡುವಾಗ, ಈಗಾಗಲೇ ಯೆರೂಸಲೇಮ್ ಅಥವಾ ಇಸ್ರಾಯೇಲ್ ಅಥವಾ ಯೆಹೂದದ ನಾಶನದ ಕುರಿತಾಗಿ ದೇವರು ತಿಳಿಸಿ, ಅದು ನಾಶವಾಗ್ತಾ ಇರುವಂಥ ವೇಳೆಯಲ್ಲಿ ಅಮ್ಮೋನ್ ದೇಶದವ್ರು ಏನು ಮಾಡಿದರು, ಭಾಳ ಖುಷಿ ಪಟ್ಕೊಂಡ್ರು. ಅವರು ಅದಕ್ಕೆ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ನೋಡುವಾಗ, ಅವರು ಸರಿಯಾಗಿ ಇಸ್ರಾಯೇಲರು ಹೋಗಿದ್ದನ್ನು ನೋಡಿಬಿಟ್ಟು ದೇವರೇ ಹೇಳ್ತಾರೆ, ಅದನ್ನು ದೇವರು ನೋಡಿದ್ದಾರೆ. ನೋಡ್ರಿ, ಇಲ್ಲಿ ಭಾಳ ಪ್ರಾಮುಖ್ಯವಾದಂಥ ಒಂದು ದೇಶ ಇಸ್ರಾಯೇಲ್ ದೇಶ. ಆ ದೇಶವನ್ನು ದೇವರು ಬಾಬೆಲ್ ದೇಶದ ನೆಬುಕದ್ ಮುಖಾಂತರವಾಗಿ ಸೆರೆ ಒಯ್ಯುವಂತೆ ಅನುಮತಿಸಿ ನಡೀತಾ ಇರುವಂಥ ಒಂದು ಸೀನ್. ಅಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ದೇಶಗಳಾಗಿರುವಂಥ ಅಮ್ಮೋನ್ ಅವರ ಪ್ರತಿಕ್ರಿಯೆ ಏನಾಗಿದೆ ಅಂದರೆ, ಇಸ್ರಾಯೇಲ್ ದೇಶವು ಹಾಳು ಬಿದ್ದದ್ದನ್ನು, ಯೆಹೂದ ವಂಶದವರು ಸೆರೆ ಹೋದದ್ದನ್ನು ನೀನು ನೋಡಿ, ಇದು ದೇವರು ಮಾತನಾಡ್ತಾ ಇರೋದು 3ನೇ ವಚನ, ಆಹಾಹಾ ಎಂದು ಹಿಗ್ಗಿಕೊಂಡದ್ದರಿಂದ ನಾನು ನಿನ್ನನ್ನು ಮೂಡಣದವರೆಗೆ ಬಾಧ್ಯವಾಗಿ ವಶಪಡಿಸುವೆನು. ಅಷ್ಟೇ. ಏನು ತಪ್ಪು ಇವ್ರದ್ದು? ದೇವಜನರು ಕಷ್ಟಪಡುವಾಗ ಹಿಗ್ಗಿಕೊಂಡ್ರು, ಖುಷಿಪಟ್ಟರು. ಅದರ ನಿಮಿತ್ತವಾಗಿ ದೇವರು ಹೇಳುವಂಥದ್ದು ಏನಂತ ಹೇಳಿದರೆ, ನಾನು ನಿಮ್ಮನ್ನು ಕೂಡ ಮೂಡಣದವರಿಗೆ ವಶಪಡಿಸುವೆನು ಎಂಬುದಾಗಿ. ಆ ರೀತಿಯಾಗಿ ನಡೆದಂಥ ವೇಳೆಯಲ್ಲಿ ಆ ಅಮ್ಮೋನಿಗೆ ನ್ಯಾಯ ತೀರ್ಪು ಬಂದಾಗ 7ನೇ ವಚನ ಕೊನೆ ಭಾಗ, ಆಗ ನಾನೇ ಯೆಹೋವನೆಂದು ನಿನಗೆ
ಗೊತ್ತಾಗುವುದು. ಹಾಗಾದರೆ ಒಂದು ಪಾಠ, ದೇವಜನರಲ್ಲಿ ಯಾರಿಗಾದರೂ ಏನಾದರೂ ಆದರೆ ಯಾಕೆ ಆಗುತ್ತೆ? ಅವರು ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು, ಅದಕ್ಕೆ ಆಯಿತು. ಆ ರೀತಿಯಾಗಿ ಆಗ್ತಾ ಇರುವಂಥದ್ದನ್ನು ತಪ್ಪು ಮಾಡದವರು, ಅವರು ದೇವಜನರಾಗಿರ್ಬೋದು, ದೇವಜನರಲ್ಲದವರಾಗಿರ್ಬೋದು, ಒಟ್ಟು ತಪ್ಪು ಮಾಡದವರು, ತಪ್ಪು ಮಾಡಿದ ದೇವಜನರಿಗೆ ನಡೆದಂಥ ದೇವರ ತೀರ್ಪನ್ನು ನೋಡಿ ಹಿಗ್ಗಿಕೊಂಡರೆ, ಆಹಾ ಅಂದರೆ ಅವರಿಗಾಗುವ ಅದೇ ಶಿಕ್ಷೆ ಇವರಿಗೂ ಆಗುವುದು ಎಂಬುದಾಗಿ ಯೆಹೆಜ್ಕೇಲ್ 25 ನಾವು ಕಲಿಯಬೇಕಾಗಿದೆ. ಇದು ಹಳೆ ಒಡಂಬಡಿಕೆ ಅಲ್ವಾ ಎಂಬುದಾಗಿ ನಾವು ಅಂದುಕೊಳ್ಳಬಹುದು. ಹೌದು, ಹಳೆ ಒಡಂಬಡಿಕೆನೇ, ಆದರೆ ಅದರಿಂದ ನಾವು ಏನು ಕಲಿಯೋದಕ್ಕಿಲ್ವಾ? ರೋಮ 15 ಮತ್ತು 5ನೇ ವಚನ ಈ ರೀತಿಯಾಗಿದೆ. ರೋಮ 15 4ನೇ ವಚನ ಓದಿಕೊಳ್ಳೋಣ. ಪೂರ್ವದಲ್ಲಿ ಬರೆದದ್ದೆಲ್ಲ, ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯನ ಗ್ರಂಥ, ಯೆಹೆಜ್ಕೇಲನ ಗ್ರಂಥ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ಯಾಕೆ ಹಳೆ ಒಡಂಬಡಿಕೆ ಬರೆಯಲ್ಪಟ್ಟಿದೆ? ನಮ್ಮನ್ನು ಉಪದೇಶಿಸುವುದಕ್ಕಾಗಿ. ಹಾಗಾದರೆ ಹಳೆ ಒಡಂಬಡಿಕೆ ನಮಗೆ ಉಪದೇಶಿಸುವಂಥದ್ದಾಗಿದೆ. ಸರಿ, ಅದನ್ನು ಓದಿದ್ರಿಂದ ಏನು ಪ್ರಯೋಜನ? 4ನೇ ವಚನ, ರೋಮ 15:4. ನಾವು ಓದಿ ಒಂದು ಸ್ಥಿರಚಿತ್ತವನ್ನು, ಎರಡನೇದು ಆಧರಣೆಯನ್ನು ಹೊಂದಿ, 3 ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಹೌದು, ಅಮ್ಮೋನ್ ಮುಖಾಂತರ ಪಾಠ ಕಲಿಯೋಣ. ಮೋವಾಬ್ಗೆ ಒಂದು ಸಂದೇಶ ದೇವರು ಕೊಡ್ತಿದ್ದಾರೆ. 8ನೇ ವಚನ 25:8. ಮೋವಾಬಿನ ಒಂದು ಸಮಸ್ಯೆ ಏನೆಂಬುದಾಗಿ ನೋಡುವಾಗ 8ನೇ ವಚನ, ಯೆಹೂದ ವಂಶವು ಎಲ್ಲ ಜನಾಂಗಗಳ ಹಾಗೆಯೇ ಇದೆ ಎಂದು. ಅಂದರೆ ಏನು ವಿಶೇಷ? ಎಲ್ಲ ದೇಶಗಳಿದ್ದ ಹಾಗೆ ಇದನ್ನು ಕೂಡ ಒಂದು ದೇಶ ಎಂದು ಮೋವಾಬು ಅಂದುಕೊಂಡದ್ದರಿಂದ, ಈಗೋ ದೇಶಭೂಷಣಗಳಾದ ಮೋವಾಬಿನ ಗಡಿಯ ಪಟ್ಟಣಗಳು, ಅಂದರೆ ಅಲ್ಲಿದ್ದ ಪಟ್ಟಣಗಳು ಒಡೆದು ಹೋಗಿ ದಂಡನೆಗಳನ್ನು ವಿಧಿಸುವೆನು. ಹಾಗಾದರೆ 2ನೇ ಪಾಠ, ದೇವಜನರಿಗೆ ಏನಾದರೂ ಆದರೆ, ತಪ್ಪು ಮಾಡಿದಂಥ ದೇವಜನರಿಗೆ ಏನಾದರೂ ಆದರೆ, ತಪ್ಪು ಮಾಡದ ದೇವಜನರು ಅಥವಾ ದೇವಜನರಲ್ಲದವರು ಹಿಗ್ಗಬಾರದು. ಹೀಗಿದ್ದರೆ ಅವರಿಗಾಗುವ ಅದೇ ಶಿಕ್ಷೆ ಸಂಭವಿಸುವುದು. ಎರಡನೇದಾಗಿ ಮೋವಾಬಿನಿಂದ 8ನೇ ವಚನ 25 ಯೆಹೆಜ್ಕೇಲ್ ಗ್ರಂಥ. ಈ ದೇವರ ದೇಶ, ಯೆಹೂದ ದೇಶ ಏನು ಸ್ಪೆಷಲ್ ಇಲ್ಲ, ಬೇರೆ ದೇಶಗಳಿದ್ದ ಹಾಗೆ ಅಂತ ಅಂದ್ಕೋಬಾರ್ದಂತೆ. ಅವರು ವಿಶೇಷ ಅಂತ ದೇವರು ಹೇಳಿದಾಗ ವಿಶೇಷ ಅಲ್ಲ ಅಂತ ನಾವು ಹೇಳೋದ್ರಿಂದ ಆಗುವಂಥ ಪ್ರತಿಫಲ, ರಿಸಲ್ಟ್, ಪರಿಣಾಮ ಏನಂತೇಳಿದ್ರೆ, ತಪ್ಪು ಮಾಡಿದಾಗ ಶಿಕ್ಷೆ ಹೊಂದಿದ ವಿಶ್ವಾಸಿ ಅದೇ ಶಿಕ್ಷೆ ತಪ್ಪು ಮಾಡದ ಅವಿಶ್ವಾಸಿಗೆ ಸಂಭವಿಸುವುದು ಎಂಬ ಪಾಠ
ಯೆಹೆಜ್ಕೇಲ್ 25 ಕಲಿಯತಕ್ಕದ್ದು. ಹಳೆ ಒಡಂಬಡಿಕೆ ಆದರೂ ಕೂಡ ರೋಮ 15:4 ಪ್ರಕಾರ ಅದರಿಂದ ಪಾಠ ಕಲೀಲಿಕ್ಕುಂಟು. 12ನೇ ವಚನದಿಂದ ಎದೋಮ್ಯರ ಬಗ್ಗೆ ಇದೆ, ನೋಡೋಣ ಬನ್ರಿ. 12ನೇ ವಚನದಲ್ಲಿ ಎದೋಮು ಯೆಹೂದ ವಂಶಕ್ಕೆ ಪ್ರತೀಕಾರ ಮಾಡಿದೆ, ಮುಯಿಗೆ ಮುಯಿ ತೀರಿಸಿ ಮಹಾಪರಾಧವನ್ನು ನಡೆಸಿದೆ. ಹಾಗಾದರೆ ದೇವರು ಲೆಕ್ಕ ಇಟ್ಕೊಂಡಿದ್ದಾರೆ, ತನ್ನ ಜನರಿಗೆ ಬೇರೆಯವರು ಏನು ಮಾಡಿದ್ದಾರೆ, ಮುಯಿ ತೀರಿಸಿದಾರಾ? ಹಾಗಾದರೆ ನಾನು ಎದೋಮಿನ ಮೇಲೆ ಕೈ ಎತ್ತಿ, ಯಾಕೆ ಆ ರೀತಿಯಾಗಿ ಶಿಕ್ಷಿಸ್ತಾರೆ? ಯಾಕಂದರೆ 14ನೇ ವಚನ, ನಾನು ಎದೋಮಿಗೆ ನನ್ನ ಜನರಾದ ಇಸ್ರಾಯೇಲರ ಕೈಯಿಂದ, ತನ್ನ ಜನರು, ದೇವರು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ಅವರಿಂದಲೇ ಮುಯಿ ತೀರಿಸ್ತಾನಂತ. 4ನೇ ದೇಶ ಫಿಲಿಸ್ಟಿ. 15ನೇ ವಚನದಿಂದ ಯೆಹೆಜ್ಕೇಲ್ ಗ್ರಂಥ 25:15 ಇರುವ ವಾಕ್ಯ ಭಾಗದಲ್ಲಿ ನೋಡುವಾಗ, ಫಿಲಿಸ್ಟಿಯರು ಯೆಹೂದಕ್ಕೆ ಪ್ರತೀಕಾರ ಮಾಡಿದ್ದಾರೆ. ಹೌದು, ಹೇಗೆ ಪ್ರತೀಕಾರ ಮಾಡಿದ್ದಾರೆ? ಏನು ಮಾಡಿದ್ದಾರೆ? ಮನಪೂರ್ವಕವಾಗಿ ಅದನ್ನು ತಿರಸ್ಕರಿಸಿ ದೀರ್ಘ ದ್ವೇಷದಿಂದ, ಹೌದು, ತಿರಸ್ಕಾರ ಮನೋಭಾವನೆ, ಡಿಸ್ಪೈಸಿಂಗ್ ಆಟಿಟ್ಯೂಡ್ ಅದು ಇದ್ದರೆ, ಹೌದು ಇವರು ತಪ್ಪು ಮಾಡಲಿಲ್ಲ, ಯಹೂದ್ಯರು ಮಾಡಿದಷ್ಟು ತಪ್ಪು ಮಾಡಲಿಲ್ಲ, ಇಸ್ರಾಯೇಲ್ ಮಾಡಿದಷ್ಟು ತಪ್ಪು ಮಾಡಲಿಲ್ಲ, ಅವರು ಅನ್ಯರಿಗಿಂತಲೂ ಕೆಲವು ಸಾರಿ ಹೆಚ್ಚು ಪಾಪ ಮಾಡಿದರೂ ನಿಜ, ಸಮಾರ್ಯದ ಪಾಪಗಳಲ್ಲಿ ಅರ್ಧ ಕೂಡ ಮಾಡಲಿಲ್ಲ. ಹಾಗಿದ್ದರೂ ಅವರನ್ನು ದೇವರು ಶಿಕ್ಷಿಸುವಾಗ, ದಂಡನೆ ಕೊಡುವಾಗ ಅದನ್ನು ಹೀನೈಸುವಂಥ ಅವಶ್ಯಕತೆ, ತಿರಸ್ಕರಿಸುವಂಥ ಅವಶ್ಯಕತೆ, ನಮಗಿಂತಲೂ ವಿಶೇಷ ಏನು ಅನ್ನುವಂಥ ಅವಶ್ಯಕತೆ ಅಥವಾ ಹಿಗ್ಗಿಕೊಳ್ಳುವ ಅವಶ್ಯಕತೆ ಇಲ್ಲ. ಆದ ಕಾರಣ ದೇವರು ಫಿಲಿಸ್ಟಿಯರ ಮೇಲೆ ಕೈ ಎತ್ತುವೇನು ಎಂಬುದಾಗಿ ದೇವರು ಹೇಳಿಬಿಟ್ಟು, ಹೌದು ಅವರೆಲ್ಲರನ್ನು ಬಲವಾಗಿ ಖಂಡಿಸಿ ಮುಯಿಗೆ ಮುಯಿ ತೀರಿಸುವೇನು ಎಂಬುದಾಗಿ ದೇವರು ಹೇಳ್ತಾರೆ. ಆ ರೀತಿಯಾಗಿ ದೇವರು ಯೆಹೆಜ್ಕೇಲ್ ಗ್ರಂಥ 25:17 ವಚನ ಪ್ರಕಾರ ಹೀಗೆ ಪ್ರತೀಕಾರ ಮಾಡಲು, ದೇವರು ಪ್ರತೀಕಾರ ಮಾಡಲು ನಾನೇ ಯೆಹೋವನು ಎಂದು ಅವರಿಗೆ ಗೊತ್ತಾಗುವುದು. ಆಶ್ಚರ್ಯ. ಹೌದು, ಈ 4 ದೇಶಗಳು, ಅಮ್ಮೋನ್, ಮೋವಾಬ್, ಎದೋಮ್, ಫಿಲಿಸ್ಟಿ ದೇಶಗಳಿಂದ 4 ಪಾಠಗಳು ನಾವು ಕಲಿಯುವಂತೆ ಆಯಿತು. ಆ ಪಾಠ ನಾವು ಕಲಿಯೋದಕ್ಕೆ ಮರಿಬಾರ್ದು. ಸರಿ, ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವನು. ಆ ರೀತಿಯಾಗಿ ನಮ್ಮನ್ನು ದೇವರು ಈ 4 ಸಂಗತಿಗಳಿಂದ ಬಲಪಡಿಸಲಿ. ಯೆಹೆಜ್ಕೇಲ್ ಗ್ರಂಥ 25ನೇ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.